ಎಕ್ಸ್ ಗರ್ಲ್ ಫ್ರೆಂಡ್ ನಿಮ್ಮವರ ಅವರವರ? ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ನಂದು ಅಲ್ಲ ಅವಂದು ಅಲ್ಲ. ಓಕೆ. ಬಟ್ ಯಾರೆಲ್ಲ ನೋಡ್ತಾರೆ ಡಿಸಪಾಯಿಂಟ್ ಆಗಿರ್ತಾರೆ. ಎಲ್ರದ್ದು ಎಕ್ಸ್ ಗರ್ಲ್ ಫ್ರೆಂಡು, ಎಲ್ಲರೂ ಇದಕ್ಕೆ ಓನರ್ ಅನ್ನೋ ತರ ಭಾವನೆ. ಇದು ಆಕ್ಚುಲಿ ಚೆನ್ನಾಗಿ ಜಗತ್ತಲ್ಲೇ ಕಂಡು ಕೇಳಿರೋದ ಪಾನಿಯನ್ನ ನಾವು ಈ ಶಾಪ್ ನಲ್ಲಿ ಸವಿಬಹುದು. ಮೊದಲನೇ ಬೈಟ್ ಗೊತ್ತಲ್ವಾ ದೇವ್ರೆ? ಮೊದಲನೇ ಬೈಟ್ ಇದು ನಿಮಗೆ ತಗೊಳ್ಳಿ. ಸೊ ಆಲ್ಮೋಸ್ಟ್ 20 ವೆರೈಟೀಸ್ ಆಫ್ ಚಾಟ್ ಸಿಗುತ್ತೆ. ಓಕೆ. ಸೊ ಮಸಾಲಾ ಪುರಿ, ಬಂಗಾರಪೇಟ್ ಮಸಾಲಾ, ಪಾನಿಪುರಿ, ನಿಪ್ಪಟ್ಟು, ಬೇಲು, 2 in 1 ಫ್ಲೋಟಿಂಗ್ ಪಾನಿಪುರಿ, ದಹಿ ಸೇವ್ ಪುರಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ 20 ಚಾಟ್ ಸಿಗುತ್ತೆ. ಸೊ ಜ್ಯೂಸಸ್, ಐಸ್ ಕ್ರೀಮ್ಸ್, ಮಿಲ್ಕ್ ಶೇಕ್ಸ್ ಎಲ್ಲ ಸಿಗುತ್ತೆ. ಫಲೂಡಾಸ್ ಎಲ್ಲ ಸಿಗುತ್ತೆ. ಈಗ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ಬಂಗಾರಪೇಟೆ ಚಾಟ್ಸಾ ಇಲ್ಲ ಪಾನಿಪುರಿ ಸೆಂಟ್ರಾ? ಹೊಸ ವರ್ಷನೇನೋ ಬಂದಾಯ್ತು, ಆದ್ರೆ ಎಕ್ಸ್ ಗರ್ಲ್ ಫ್ರೆಂಡ್ ನಾನು ಇನ್ನೂವರೆಗೂ ಮೀಟ್ ಆಗಿಲ್ಲ. ಈಗ ಮೀಟ್ ಮಾಡೋ ಸಮಯ ಬಂದಾಗಿದೆ. ಇವತ್ತೇ ಆ ಸಮಯ. 7 ಗಂಟೆಗೆ ಸಿಗ್ತೀನಿ ಅಂತ ನಾನು ಹೇಳಿದ್ದೀನಿ. ಈ ಬೆಂಗಳೂರಿನ ಕ್ಲೈಮೇಟ್ಗೆ, ಈ ಚುಮು ಚಳಿಗೆ ಎಕ್ಸ್ ಗರ್ಲ್ ಫ್ರೆಂಡ್ನ ಮೀಟ್ ಆದ್ರೆ ಹೇಗಿರುತ್ತೆ ಹೇಳಿ? ಆ ಜೋಶೇ ಬೇರೆ ಅಲ್ವಾ? ಬನ್ನಿ ಎಕ್ಸ್ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಣ. ಎಕ್ಸ್ ಗರ್ಲ್ ಫ್ರೆಂಡ್ ಅಂದಿದ ತಕ್ಷಣ ಇವನು ಹುಡುಗಿನ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತ ಅನ್ಕೊಂಡಿದ್ರ? ಖಂಡಿತವಾಗೂ ಇಲ್ಲ. ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ಒನ್ ಆಫ್ ದಿ ಫೇಮಸ್ ಆರ್.ಟಿ. ನಗರದಲ್ಲಿರೋ ಬಸ್ ಸ್ಟಾಪ್ ಹತ್ರದಲ್ಲಿರೋ ಗರ್ಲ್ ಫ್ರೆಂಡ್ ಅನ್ನೋ ಫೇಮಸ್ ಚಾಟ್ ಸೆಂಟರ್. ದೇವ್ರಿ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 91 ಸ್ಟೋರೀಸ್. ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ, ನಾನು ನಿಮ್ಮ ಮನೆ ಮಗ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಹೇಗಿದ್ರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ 91 ಸ್ಟೋರೀಸ್ ಸುಮಾರು ಜನ ನಮಗೆ ರೆಕಮೆಂಡ್ ಮಾಡ್ತಾ ಇದ್ರು ಎಕ್ಸ್ ಗರ್ಲ್ ಫ್ರೆಂಡ್ನ ಮೀಟ್ ಮಾಡಿ ಅಂತ. ಕೊನೆಗೆ ಆ ದಿನ ಇವತ್ತು ಬಂದಿದೆ. ಎಕ್ಸ್ ಗರ್ಲ್ ಫ್ರೆಂಡ್ ಆರ್.ಟಿ. ನಗರ್ ಬಸ್ ಡಿಪೋ ಹತ್ರ ಈ ಶಾಪ್ ಲೊಕೇಟೆಡ್ ಆಗಿದೆ. ಈ ಶಾಪ್ನ ಲೊಕೇಶನ್ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಹಾಕಿರ್ತೀವಿ. ಈ ಲಿಂಕ್ನ ನೀವು ಫಾಲೋ ಮಾಡಿಕೊಂಡು ಈ ಶಾಪ್ನ ಬಳಿಗೆ ನೀವು ನೇರವಾಗಿ ಬರ್ಬೋದು. ಒನ್ ಆಫ್ ದಿ ಫೇಮಸ್ ಚಾಟ್ ಸೆಂಟರ್ ಆರ್.ಟಿ. ನಗರದಲ್ಲಿ ಇರೋದು. ಇಲ್ಲಿ ಫೇಮಸ್ ಆಗಿ ಸಿಗೋದು ಟಿಕ್ಕಿ ಪುರಿ, 2 in 1 ಫ್ಲೋಟಿಂಗ್ ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ, ದಹಿ ಮಸಾಲ, ದಹಿ ಬೂಂದಿ, ನಿಪ್ಪಟ್ ಮಸಾಲ, ಈ ತರ ಅನೇಕ. ಅದ್ರ ಜೊತೆಗೆ ಫ್ರೆಶ್ ಜ್ಯೂಸಸ್ ಕೂಡ ಸಿಗುತ್ತೆ. ಜಗತ್ತಲ್ಲೇ ಕಂಡು ಕೇಳಿರೋದ ಪಾನಿಯನ್ನ ನಾವು ಈ ಶಾಪ್ ನಲ್ಲಿ ಸವಿಬಹುದು. ಹೇಗಪ್ಪ ಅಂತ ಹೇಳಿದ್ರೆ, ಅವರು ಪ್ರತಿ ದಿನಾನು ಒಂದೊಂದು ಹಣ್ಣಲ್ಲಿ ಅವರು ಪಾನಿ ಮಾಡ್ಕೊಡ್ತಾರೆ. ಯಾವ್ದಾದ್ರು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮೋಸಂಬಿ, ಆರೆಂಜು, ಪೈನಾಪಲ್, ಪ್ರೊಮೊಗ್ರಾನೇಟ್, ಮಸ್ಕ್ ಮೆಲನ್, ವಾಟರ್ ಮೆಲನ್, ಈ ತರ ಅನೇಕ ವಿಧದಲ್ಲಿ ಪ್ರತಿದಿನಾನು ಒಂದೊಂದು ಪಾನಿನ ಮಾಡ್ಕೊಡ್ತಾರೆ. ಅಣ್ಣ, ಇವತ್ತೇನೇನು ಇಟ್ಟಿದ್ರ? ಆಪಲ್ ಮತ್ತೆ ಆಪಲ್ ಇಟ್ಟಿದ್ದಾರೆ ನೋಡಿ ಇವತ್ತು ಪಾನಿ. ಈ ತರ ಪ್ರತಿದಿನಾನು ಒಂದೊಂದು ಯೂನಿಕ್ ಆಗಿ ಇವರು ಪಾನಿನ ಮಾಡ್ಕೊಡ್ತಾರೆ. ಈ ಟೇಸ್ಟ್ ನ ಸವಿಯೋದಕ್ಕೆ ನೀವು ಇಲ್ಲಿಗೆ ವಿಸಿಟ್ ಮಾಡ್ಲೇಬೇಕು. ಅಣ್ಣ ನಮಸ್ತೆ. 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 ಎಕ್ಸ್ ಗರ್ಲ್ ಫ್ರೆಂಡ್ ತುಂಬಾ ಯೂನಿಕ್ ಆಗಿದೆ ಶಾಪ್ ನೇಮ್. ಓಕೆ. ನಾವು ಹೊರಗಡೆ ಚಾಟ್ಸ್ ಸೆಂಟರ್ಗೆ ಹೋದಾಗ ಬಾಗೂರು ಚಾಟ್ಸ್ ತಿನ್ನು, ನಂದಿ ಚಾಟ್ಸ್, ಗಣಪತಿ ಚಾಟ್ಸ್, ಇಲ್ಲಾಂದ್ರೆ ಬಂಗಾರಪೇಟೆ ಚಾಟ್ಸ್, ಈ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಶಾಪ್ ನೇಮ್ ನಾವು ನೋಡಿರೋದು. ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ಹೇಗ್ ಬಂತು ಯೂನಿಕ್ ನೇಮ್? ಎಕ್ಸ್ ಗರ್ಲ್ ಫ್ರೆಂಡ್ ಹೇಗೆ ಬಂತು ಅನ್ನೋದಕ್ಕಿಂತ ಅದು ಡಿಫ್ರೆಂಟ್ ಆಗಿರ್ಬೇಕಂತ ಯೋಚನೆ ಮಾಡ್ತಿದ್ವಿ. ಸೊ ನಾವು ಫಸ್ಟ್ ಸ್ಟೆಪ್ ವೈಫ್ ಅಂತ ಇಟ್ವಿ ಒಂದು ಶಾಪು. ಓಕೆ, ಅದ್ರ ನಮಗೆ ಅದು ಕೈ ಬಂದಿಲ್ಲ. ಅದಾದಮೇಲೆ ನಾವು ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ನಮ್ಮ ಅಮ್ಮನೇ ಹೆಸರು ಕೊಟ್ಟಿದ್ದೀವಿ. ನಮ್ಮ ಅಮ್ಮ ಹೇಳಿದ್ರು ಹೆಸರು ಚೆನ್ನಾಗಿದೆ ಮಾಡು ಅಂತ. ಸೊ ನಾವು ಆಲ್ಮೋಸ್ಟ್ ಮಾಡಿ 4 years ಆಗ್ತಿದೆ. CB ರೋಡ್ 3 ಪಕ್ಕದಲ್ಲಿದ್ವಿ ಫಸ್ಟು. ಅಲ್ಲಿಂದ ನಾವು ಅಲ್ಲಿ ಸ್ವಲ್ಪ ಬಿಸ್ನೆಸ್ ಡಲ್ ಆಗಿದೆ ಅಂತ ಹೇಳ್ಬಿಟ್ಟು ತೆಗೆದು ಈ ಕಡೆ ಬಂದ್ವಿ. ಈ ಕಡೆ ಬಂದಾಗ ಸೊ ಶಾಪ್ ಚೆನ್ನಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಗೆ ನಮ್ಮಮ್ಮ ಹೆಸರು ಕೊಟ್ಟಿದ್ದೀವಿ. ನಮ್ಮಮ್ಮ ಅವ್ರು ಕೊಟ್ಟಿದ್ದ ಹೆಸರು ಇದು ಅಷ್ಟು. ಎಕ್ಸ್ ಗರ್ಲ್ ಫ್ರೆಂಡ್ ಯಾವಾಗ ಶುರು ಆಗಿದ್ದು? ಇದು 2021 ಸ್ಟಾರ್ಟ್ ಆಗಿದೆ. 2021 ಸ್ಟಾರ್ಟ್ ಆಗಿ ಇವಾಗ ರನ್ನಿಂಗ್ ಇದೆ. 1 year ಗ್ಯಾಪ್ ಬಂತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ 3 months ಆಗಿ ಸ್ಟಾರ್ಟ್ ಮಾಡಿದ್ವಿ. ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆ. ನೀವು ಕಷ್ಟವನ್ನು ಕೇಳಬೇಕು ನನಗೆ. ಎಕ್ಸ್ ಗರ್ಲ್ ಫ್ರೆಂಡ್ ಅಲ್ಲಿ ಏನೇನು ಸಿಗುತ್ತೆ? ಸೊ ಆಲ್ಮೋಸ್ಟ್ 20 ವೆರೈಟೀಸ್ ಆಫ್ ಚಾಟ್ ಸಿಗುತ್ತೆ. ಓಕೆ. ಸೊ ಮಸಾಲಾ ಪುರಿ, ಬಂಗಾರಪೇಟ್ ಮಸಾಲಾ, ಪಾನಿಪುರಿ, ನಿಪ್ಪಟ್ಟು, ಬೇಲು, 2 in 1 ಫ್ಲೋಟಿಂಗ್ ಪಾನಿಪುರಿ, ದಹಿ ಸೇವ್ ಪುರಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ 20 ಚಾಟ್ ಸಿಗುತ್ತೆ. ಸೊ ಜ್ಯೂಸಸ್, ಐಸ್ ಕ್ರೀಮ್ಸ್, ಮಿಲ್ಕ್ ಶೇಕ್ಸ್ ಎಲ್ಲ ಸಿಗುತ್ತೆ. ಫಲೂಡಾಸ್ ಎಲ್ಲ ಸಿಗುತ್ತೆ. ಕಸ್ಟಮರ್ಸ್ ಎಕ್ಸ್ ಗರ್ಲ್ ಫ್ರೆಂಡ್ ಬಂದಾಗ ಸ್ಪೆಷಲ್ ಆಗಿ ಏನು
ತಗೊಳ್ತಾರೆ? ಸೊ ಫಸ್ಟ್ ಆಫ್ ಆಲ್ ನಮ್ಮ ಕಸ್ಟಮರ್ ನಮ್ಮ ಅಂಗಡಿ ಬರೋರು ಫಸ್ಟ್ ಕೇಳೋದು ನೇಮು, ಹಾ. ಹೆಂಗೆ ನೇಮ್ ಬಂತು ಅಂತ ಕೇಳ್ತಾರೆ. ಸೊ ನಾವು ಅವ್ರು ಬರೋರು ಏನಿಗೆ ಅವರು ನೋಡ್ಬೇಕಂದ್ರೆ ಖುಷಿ ಆಗ್ಬೇಕಂತ ನಾವು ನೋಡಿದ ತಕ್ಷಣ ಖುಷಿ ಆಗ್ತಾರೆ ಅನ್ನೋ ರೀತಿಯಲ್ಲಿ ನಾವು ಇಟ್ಟಿರೋದು ಹೆಸರು. ಓಕೆ. ಸೊ ನೋಡಿದವರೆಲ್ಲ ಖುಷಿ ಆಗಿದ್ದಾರೆ. ಸೊ ತಿಂದ್ಮೇಲೆ ಇನ್ನೂ ಖುಷಿಯಾಗಿ ಕಸ್ಟಮರ್ ಎಂಟ್ರೆನ್ಸ್ ಅಲ್ಲೇ ಖುಷಿಯಾಗಿ ಬರ್ತಾರೆ. ಅದೇ ಮೇನ್ ಕಾನ್ಸೆಪ್ಟ್. ಅದಾದ್ಮೇಲೆ ನೀವು ಚಾಟ್ಸ್ ಕೊಡ್ತೀರಾ? ಹೌದು, ಡಬಲ್ ಖುಷಿ ಆಗುತ್ತೆ ಅವ್ರಿಗೆ. ಹೌದು. ಈಗ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ಬಂಗಾರಪೇಟೆ ಚಾಟ್ಸ್ ಇಲ್ಲ ಪಾನಿಪುರಿ ಸೆಂಟ್ರಾ? ಎಕ್ಸ್ ಗರ್ಲ್ ಫ್ರೆಂಡ್ ನಾವಿಟ್ಟಿರೋ ನೇಮ್ ಅದು. ಓಕೆ. ಸೊ ನಮ್ ಫ್ಲೇವರ್ಸ್ ಬಂದ್ಬಿಟ್ಟು ಬಂಗಾರಪೇಟೆ ಫ್ಲೇವರ್ಸ್ ಇದು. ಬಂಗಾರಪೇಟೆ ಬಂಗಾರಪೇಟೆ ಕಾನ್ಸೆಪ್ಟ್ ಇದು. ಓಕೆ. ಸೊ ಬಂಗಾರಪೇಟೆ ಫ್ಲೇವರ್ಸ್ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಬಂಗಾರಪೇಟೆಯಲ್ಲಿ 99 ಹೆಂಗಿರತ್ತೋ ಸೇಮ್ ಕ್ವಾಲಿಟಿ ಸೇಮ್ ಟೇಸ್ಟ್ ಎಲ್ಲ ಇರುತ್ತೆ. ಸೊ ನಾವು ಅಲ್ಲಿಂದಾನೆ ಎಲ್ಲ ಐಟಮ್ ತಗೊಂಡ್ಬರೋದು. ಮಸಾಲ ಆಗ್ಲಿ, ಬಟಾಣಿ ಆಗ್ಲಿ, ಮಿಕ್ಸರ್ ಆಗ್ಲಿ, ಪೂರಿ ಆಗ್ಲಿ ಎಲ್ಲ ಅಲ್ಲಿಂದಾನೆ ಬರುತ್ತೆ. ಸ್ನಾಕ್ಸ್ ನಾವೆಲ್ಲ ಐಟಮ್ ಎಲ್ಲ ಮಾಡೋದು ನಾವು ಇಲ್ಲೇ ಶಾಪಲ್ಲೇ ಮಾಡ್ತೀವಿ. ಸೊ ನಾವು ಕಟಿಂಗ್ ಗಿಟಿಂಗ್ ಎಲ್ಲ ಇಲ್ಲೇ ಮಾಡ್ಕೊಂತೀವಿ. ಸೊ ನಾವೇನು ಔಟ್ ಸೈಡ್ ಇಂದ ತರಿಸೋದೇನಿಲ್ಲ, ಬರೀ ಮಸಾಲ ಮಾತ್ರ ನಾವು ಬಂಗಾರಪೇಟೆ ತರಿಸ್ತೀವಿ. ಶಾಪ್ ಟೈಮಿಂಗ್ಸ್ ಹೇಳಿ. ಶಾಪ್ ಟೈಮಿಂಗ್ಸ್ ಬಂದ್ಬಿಟ್ಟು ಜ್ಯೂಸಸ್ ಬೆಳಗ್ಗೆ 10 ಗಂಟೆಯಿಂದ ಇರುತ್ತೆ. 10 ಗಂಟೆಯಿಂದ 11 ಗಂಟೆ ತನಕ, ಲೈಟ್ 11 ಗಂಟೆ 11 o'clock ತನಕ ಇರುತ್ತೆ. ಅದಾದ್ಮೇಲೆ ಚಾಟ್ಸ್ ಬಂದ್ಬಿಟ್ಟು 2:30 ಸ್ಟಾರ್ಟ್ ಆಗುತ್ತೆ. 2:30 ಇಂದ 11 o'clock ತನಕ ಇರ್ತೀವಿ. ಅಣ್ಣ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಅಣ್ಣ? ನನ್ನ ಹೆಸರು ಹೇಮಂತ್ ಕುಮಾರ್ ವಿ ಅಂತ. ಎಕ್ಸ್ ಗರ್ಲ್ ಫ್ರೆಂಡ್ ಶಾಪ್ ನಿಮ್ಗೆ ಎಷ್ಟಿಂದ ಪರಿಚಯ ಇದೆ? ನಾನೊಂದ್ 2-3 ತಿಂಗಳಿಂದ ಬರ್ತಾ ಇದ್ದೀನಿ ಸರ್ ಇಲ್ಲಿಗೆ. ನಿಮ್ಗೆ ಏನ್ ಇಷ್ಟ ಈ ಶಾಪ್? ಇಲ್ಲಿ ಏನಂದ್ರೆ ಬಹಳ ತುಂಬಾ ಹೈಜೀನ್ ಆಗಿದ್ದಾರೆ ಇಲ್ಲಿ. ಮತ್ತೆ ವೆರೈಟೀಸ್ ಪಾನಿ ಮಾಡ್ತಾರೆ. ಮತ್ತೆ ಬೇಲು ಮಂದಿ ಸ್ವಲ್ಪ ವಿಶೇಷವಾಗಿರುತ್ತೆ ಇಲ್ಲಿ. ಮತ್ತೆ ಇದು ಮಸಾಲ ಪುರಿ ಮತ್ತೆ ಮಸಾಲೆನೂ ಕೊಡ್ತಾರೆ, ಬಂಗಾರಪೇಟೆನೂ ಮಸಾಲೆ ಎರಡೂ ಕೊಡ್ತಾರೆ. ಹಾಗಾಗಿ ದಿನ ಬಂದ್ರೆ ಒಂದು ಈ ಪಾನಿ ಏನೋ ಮಾಡ್ತಾರಲ್ಲ ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಒಳ್ಳೆ ಹೈಜೀನ್ ಮೇಂಟೈನ್ ಮಾಡ್ತಾ ಇದಾರೆ. ಅದು ನಮಗ್ ತುಂಬಾ ಖುಷಿ ಆಗುತ್ತೆ. ಇವಾಗ ನೋಡಿ ಹೆಂಗಂದ್ರೆ ಹಂಗ ಹಾಕೊಟ್ಬಿಡ್ತಾರೆ ಬೇರೆ ಕಡೆ. ಇವರೆಲ್ಲ ಒಂದು ಯೂನಿಕ್ ಆಗಿ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಳ್ಳೆ ಹೆಲ್ತಿ ಫುಡ್, ಸ್ನಾಕ್ಸ್ ಲಿಮಿಟೆಡ್ ಆಗಿ ತಿನ್ನಕ್ಕೆ ಒಳ್ಳೆ ಆರೋಗ್ಯ ಅಂತ ಒಳ್ಳೆ ಫುಡ್ ಕೊಡ್ತಾ ಇದ್ದಾರೆ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಬಾಬು. ಪಾನಿಪುರಿ ಚಾಟ್ ಸೆಂಟರ್ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಹೇಗಿದೆ ಹೆಸರು? ನಿಮ್ಗೆ ಏನ್ ಅನ್ಸುತ್ತೆ? ಹೆಸರು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಇವ್ರು ಇಲ್ಲಿ ಬರಕ್ ಮುಂಚೆ ನಮ್ಗೆ ಗೊತ್ತು, CBI ರೋಡ್ ಅಲ್ಲಿ ಇಟ್ಟಿದ್ರು, ಮುಂಚೆಯಿಂದ ಪರಿಚಯ ಇದೆ. ಹೌದು ಪರಿಚಯ ಇದೆ. ಇಲ್ಲಿ ಬಂದು ಇನ್ನ ಇದು ಈ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ಮಕ್ಕಳನ್ನ ತುಂಬಾ ಇಷ್ಟಪಟ್ಟು ಇಲ್ಲಿ ಬಂದು ತಿಂತಾರೆ. ನಾವು ಯಾವಾಗ ಅಂಗಡಿ ಪಕ್ಕದಲ್ಲಿ ಆಯ್ತು, ಈವ್ನಿಂಗ್ ಸ್ನಾಕ್ಸ್ ಬರುವಾಗ ಇಲ್ಲೇ ಬಂದು ಮಾಡ್ತೀವಿ. ನೀವ್ ಇರೋದಣ್ಣ ಇಲ್ಲೇ ಪಕ್ಕದಲ್ಲೇ ಇರೋದಾ? ಏನು ನಿಮ್ ಸ್ಪೆಷಲ್ ಇಲ್ಲಿ? ನನಗೆ ಇಲ್ಲಿ ಅದು ಮಸಾಲಾ ಪುರಿ, ಬೇಲ್ ಪುರಿ, ಆಮೇಲೆ ಪಾನಿಪುರಿ. ನೀವು ಸುಮಾರು ಕಡೆ ವಿಸಿಟ್ ಮಾಡಿರ್ತೀರ ಚಾಟ್ಸ್ಗೆ, ಅಲ್ಗೂ ಇಲ್ಗೂ ಏನು ವ್ಯತ್ಯಾಸ ಇದೆ? ಅದೇ ವ್ಯತ್ಯಾಸ ತುಂಬಾನೇ ಇದೆ. ಕ್ಲೀನ್ಲಿನೆಸ್, ಅವರು ಯೂಸ್ ಮಾಡೋ ಪ್ಲೇಟ್ಸ್, ಸ್ಪೂನ್ಸ್, ಗ್ಲಾಸಸ್, ಟೇಸ್ಟ್ ಎಲ್ಲ ವ್ಯತ್ಯಾಸ ಆಗಿದೆ. ಹೈಜೀನ್ ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಚೆನ್ನಾಗಿದೆ, ಕುತ್ಕೊಂತಾನೆ ಜಾಗ ಚೆನ್ನಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರಣ್ಣ? ಚಂದ್ರಶೇಖರ್ ಅಂತ. ಎಕ್ಸ್ ಗರ್ಲ್ ಫ್ರೆಂಡ್ ಶಾಪ್ ನೀವು ಎಷ್ಟು ದಿವಸದಿಂದ ಬರ್ತಾ ಇದ್ರಣ್ಣ? ನಾನು ಓಪನ್ ಆಗಿದ್ದ ದಿವಸ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಆ ನೀಟ್ನೆಸ್ಸು ಚೆನ್ನಾಗಿದೆ, ಸರ್ವಿಸು ಚೆನ್ನಾಗಿದೆ, ಆಮೇಲೆ ಟೇಸ್ಟ್ ಇದೆ. ನಮ್ಮ ವ್ಯೂವರ್ಸ್ಗೆ ಯಾವ್ದು ರೆಕಮೆಂಡ್ ಮಾಡ್ತೀರಾ ನೀವು? ಒಂದ್ಸಲ ವಿಸಿಟ್ ಕೊಡಿ, ಟೇಸ್ಟ್ ನೋಡಿ, ಚೆನ್ನಾಗಿದ್ರೆ ಮತ್ತೊಮ್ಮೆ ಬನ್ನಿ, ಮಗದೊಮ್ಮೆ ಬನ್ನಿ, ಟೇಸ್ಟ್ ಮಾಡಿ ಒಂದ್ಸಲ ಬಂದು. ವ್ಯೂವರ್ಸ್, ನೀವೇನಾದ್ರೂ ಈ ಶಾಪ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ನೀವೇನ್ ಟ್ರೈ ಮಾಡಿದ್ರೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಎಸ್ಪೆಷಲಿ ಬಂಗಾರಪೇಟೆ ಚಾಟ್ಸ್ ನಾವು ಬಂದಾಗ ಅವರು ಸರ್ವ್ ಮಾಡೋದು ಥರ್ಮಾಕೋಲ್ ಬೌಲಲ್ಲಿ ಸರ್ವ್ ಮಾಡೋದು. ಆದ್ರೆ ಇಲ್ಲಿ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಅಂದ್ರೆ ಪರಿಸರ ಸ್ನೇಹಿ ಮರದ ಚಮಚ ಆಮೇಲೆ ಬಟ್ಲು ಕೊಟ್ಟಿದ್ದಾರೆ. ಇದು ಪರಿಸರಕ್ಕೂ ಯಾವುದೇ ಹಾನಿ ಆಗೋದಿಲ್ಲ. ಇದನ್ನ ತುಂಬಾ ಮೆಚ್ಚಬೇಕಾಗಿರೋ ವಿಷಯ. ಕೊನೆಗೂ ಟೇಸ್ಟ್ ಮಾಡೋ ಸಮಯ ಬಂದಾಗಿದೆ. ಈಗ ನನ್ನ ಕೈ ಕೊಟ್ಟಿದ್ದಾರೆ ಮಸಾಲ ಪುರಿ, ಅದ್ರ ಜೊತೆಗೆ ಬಟಾಣಿ, ಖಾರ ಬುಂದಿ. ಮೊದಲನೇ ಬೈಟ್ ಗೊತ್ತಲ್ವಾ ದೇವ್ರೆ? ಮೊದಲನೇ ಬೈಟ್ ಇದು ನಿಮಗೆ, ತಗೊಳ್ಳಿ. ಮಸಾಲ ಪುರಿ ತಿಂದ ತಕ್ಷಣ ಆ ಈರುಳ್ಳಿ, ಆ ಬಟಾಣಿ ಹಾಗೇ ಕ್ರಾಸ್ ಆಗಿ ಹೋಗುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್.
ನಾವೆಲ್ಲೂ ಈ ತರ ಟೇಸ್ಟ್ ನೋಡಿರಲ್ಲ, ಆ ಟೇಸ್ಟ್ ಸಿಗ್ತಾ ಇದೆ ಮಸಾಲೆ ಪುರಿಲಿ. ಆ ಮಧ್ಯ ಮಧ್ಯ ಖಾರ ಬಂದು ಸಿಗುತ್ತಲ್ವಾ, ಟೇಸ್ಟೇ ಬೇರೆ ಲೆವೆಲ್ ಹೋಗುತ್ತೆ. ನೀವು ಬಂದಾಗ ಮಸಾಲೆ ಪುರಿ ಅಂತೂ ಮಿಸ್ ಮಾಡಕ್ ಹೋಗ್ಬೇಡಿ. ಫ್ಲೋಟಿಂಗ್ ಪಾನಿಪುರಿ. ಎಕ್ಸ್ ಗರ್ಲ್ ಫ್ರೆಂಡ್ ಈಗ ನಾವು ಶಾಪ್ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಇವರಿಬ್ರೆ. ಅಸಲ್ಗೆ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ಯಾರು ಅಂತ ಇವರಿಬ್ರೆ ಹೇಳ್ಬೇಕು. ಎಕ್ಸ್ ಗರ್ಲ್ ಫ್ರೆಂಡ್ ನ ಶಾಪ್ ನ ಫೌಂಡರ್ಸ್ ಇವರಿಬ್ರು. ಈಗ ನಾವು ಅವ್ನ್ ಕೇಳೋಣ ಎಕ್ಸ್ ಗರ್ಲ್ ಫ್ರೆಂಡ್ ಯಾರು ಅಂತ. ನೀವ್ ಹೇಳಿ ಸರ್, ಮೊದಲು ನಿಮ್ ಪರಿಚಯ ಮಾಡ್ಕೊಡಿ. ಇವ್ರು ನನ್ನ ಫ್ರೆಂಡ್ ಕಿರಣ್ ಅಂತ, ಕಿರಣ್ ಪೂಜಾರಿ. ನನ್ನ ಹೆಸರು ಪ್ರವೀಣ್ ಕುಮಾರ್. ಸೊ ನಾವಿಬ್ರು ಪಾರ್ಟ್ನರ್ ಆಗಿ ಸೇರಿ ಇದನ್ನ ಅಂಗಡಿನ ಮಾಡ್ತಾ ಇದ್ವಿ. ಸೊ ಪ್ಲಾನ್ ಹೆಂಗ್ ಬಂದ್ರೆ ಅಂದ್ರೆ, ಫಸ್ಟ್ ನಾನು ಕೆಲಸ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ಇವರು ಹಳೆ ಪರಿಚಯ ನನಗೆ, ಜಸ್ಟ್ ಒಂದು ಮೆಸೇಜ್ ಅಷ್ಟೇ. ಏಳು ಬೀಳು ಅನ್ನೋದು ಸಹಜ. ಆತರ ಅವ್ರು ಕೆಳಗಡೆ ಬಿದ್ದಿರೋನ್ನ ನೀವು ಹೇಗೆ ಅವ್ರನ್ನ ಹಿಡ್ಕೊಂಡು ಮೇಲೆ ಎತ್ತಿದ್ರಿ? ನಿಮ್ಮನ್ನ ಪಾರ್ಟ್ನರ್ ಆಗಿ ಹೇಗೆ ನೀವು ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ನಾವು ಕಷ್ಟದಿಂದನೇ ಮೇಲೆ ಬಂದವರು, ಅದೊಂದು ನಮ್ಮ ಮೈಂಡಲ್ಲಿ ಇತ್ತು. ಇವನು ಕೆಲಸ ಕೇಳ್ಕೊಂಡು ಕಾಲ್ ಮಾಡ್ದ. ಅದಕ್ಕೆ ಇವೊಂದು ಮುಂಚೆ ನಾವು ಅಂಗಡಿಯಲ್ಲಿ ನೋಡಿದ್ದೀವಿ, ಟೇಸ್ಟಲ್ಲಿ ನೋಡಿದ್ದೀವಿ, ಚೆನ್ನಾಗಿದ್ದಿತ್ತು. ಅದಕ್ಕೋಸ್ಕರ ನೀನಾಗೆ ಮಾಡಪ್ಪ ಅಂತಂದ್ವಿ. ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದ, ಸಪೋರ್ಟ್ ಮಾಡೋಣ ಬಾರಪ್ಪ ನೀನೆ ಇಲ್ಲೇ ಮಾಡಂತೇಳಿ. ಅಂದರೆ ನಾವು ಅದರಿಂದನೇ ಬೆಳೆದು ಬಂದಿದ್ದೀವಿ, ಕಷ್ಟದಿಂದನೇ. ಇನ್ನೊಬ್ರಿಗೆ ಕಷ್ಟ ಏನಂತ ಗೊತ್ತು, ಆ ಉದ್ದೇಶಕ್ಕೋಸ್ಕರ ಇಬ್ರು ಸೇರ್ಬಿಟ್ಟು ಮಾಡೋಣ ಅಂತೇಳಿ ಕರೆಸಿದೆ. ಕಷ್ಟದಲ್ಲಿ ಆಗ್ ಬರೋದು ಸ್ನೇಹಿತ ಮಾತ್ರ. ಹೌದು, ಇದು ನಿಜನಾ? ಎಲ್ಲರೂ ಬ್ರದರ್ಸು ಬರ್ತಾರೆ, ಒಬ್ಬೊಬ್ರು ಒಂದೊಂಥರ ಇರ್ತಾರೆ. ನಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ಫ್ರೆಂಡ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಅವ್ರ ಪರಿಶ್ರಮ ಜಾಸ್ತಿ. ಕಷ್ಟ ಪಡ್ತಾ ಇದ್ದಾನೆ, ಅದನ್ನೇ ಉಳಿಸ್ಕೊಂಡು ಮುಂದೆ ಫ್ಯೂಚರ್ ಅಲ್ಲಿ ಅವ್ನು ಚೆನ್ನಾಗಿರ್ಬೇಕಂತ ಅಷ್ಟೇ. ಏನು ಮಾಡಿದಾನೆ ಚೆನ್ನಾಗಿರ್ಲಿ ಅಷ್ಟೇ. ಹೆಲ್ಪ್ ನಾವೇನ್ ಬೇಕೋ ಅದ್ ಮಾಡ್ತೀವಿ. ಎಲ್ಲಾರ ಫ್ಯಾಮಿಲಿನಲ್ಲೂ ನಮ್ ತಮ್ಮ ಚೆನ್ನಾಗಿರ್ಲಿ, ನಮ್ಮ ಅಣ್ಣ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ, ಇಲ್ಲಿ ನೀವು ನಮ್ಮ ಫ್ರೆಂಡ್ ಚೆನ್ನಾಗಿ ಇಲ್ಲ, ನಮ್ಮ ಹತ್ರ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಹತ್ರ ಇಲ್ದಿದ್ದಾಗ ಅವ್ರ ಹತ್ರ ಕೇಳಿ ತಿನ್ಬೋದಲ್ಲ, ಅಷ್ಟೇ. ಅಷ್ಟು ಬಿಟ್ಟೇನಿಲ್ಲ. ಧನ್ಯವಾದಗಳು. ವೆಂಚರ್ಸ್ ಅಲ್ಲಿ ನಮ್ಗೇನ್ ಅನಿಸ್ತಾ ಇದೆ ಅಂದ್ರೆ, ಒಂದ್ ಕಡೆ ಕಾಂತಾರ, ಬಾಹುಬಲಿ ಅನಿಸ್ತಾ ಇದೆ. ಓಕೆ, ನಮ್ದು ಊರು ಬಂದ್ಬಿಟ್ಟು ಕುಂದಾಪುರ. ಓಕೆ, ಅದೇ ಇಲ್ಲಿ ಇವಾಗ ಮೀಟ್ ಆದ್ರ ಮೇಲೆ ಓಕೆ. ಬಟ್ ಅದೇ ಇವನು ಕೆಲಸ ಕೇಳ್ಕೊಂಡೆ ಬಂದ್ನಲ್ಲ, ಇವನು ಇವಾಗ ಚೆನ್ನಾಗ್ ಆಗ್ತಾ ಇದ್ದಾನೆ, ಅದೇ ತುಂಬಾ ಖುಷಿ ನಮ್ಗೆ. ಇನ್ನೊಂದೆರಡು ಬ್ರಾಂಚಸ್ ಮಾಡೋಣ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿದೀವಿ. ಆದಷ್ಟು ಬೇಗ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಗೂ ಆಲ್ ದ ಬೆಸ್ಟ್. ಕೊನೆ ಕ್ವಶನ್ ಏನು ಅಂತ ಹೇಳಿದ್ರೆ, ಎಕ್ಸ್ ಗರ್ಲ್ ಫ್ರೆಂಡ್ ನಿಮ್ಮವರ ಅವ್ರವರ? ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನೋದು ನಂದು ಅಲ್ಲ, ಅವಂದು ಅಲ್ಲ. ಬಟ್ ಯಾರೆಲ್ಲ ನೋಡ್ತಾರೆ ಡಿಸಪಾಯಿಂಟ್ ಆಗಿರ್ತಾರೆ. ಎಲ್ರದ್ದು ಎಕ್ಸ್ ಗರ್ಲ್ ಫ್ರೆಂಡು, ಎಲ್ಲರೂ ಇದಕ್ಕೆ ಓನರ್ ಅನ್ನೋ ತರ ಭಾವನೆ. ಬಟ್ ಇವಾಗ ಒಂದು ಆ ನೇಮ್ಗೆ ಆದಂತ ಒಂದು ಇದಿರುತ್ತೆ. ಬಟ್ ಅಡ್ವರ್ಟೈಸ್ಮೆಂಟ್ ಎಲ್ಲ ರೋಡಲ್ಲಿ ಹೋಗೋರೆ ಮಾಡಿದ್ದಾರೆ, ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆಲ್ರೆಡಿ ಇದು ಮಾಡಿದ್ದಾರೆ. ಅದೇ ನಮ್ದು ಅಲ್ಲ, ಅವ್ರದ್ದು ಅಲ್ಲ. ವ್ಯೂವರ್ಸ್, ಇದು ನಿಮ್ಗೆ ವಿಡಿಯೋ ನೋಡ್ತಾ ಇದ್ದಾಗ ನಿಮ್ ಎಕ್ಸ್ ಗರ್ಲ್ ಫ್ರೆಂಡ್ ಏನಾದ್ರು ನಿಮ್ಗೆ ನೆನಪಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಬೆಲ್ ಬಟನ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಾಕಿ. 91 ಸ್ಟೋರೀಸು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು ಬ್ರದರ್. ಇದೇ ಇವತ್ತಿನ 91 ಸ್ಟೋರೀಸ್. ಇನ್ನೂ ಹೆಚ್ಚಿನ ವಿಡಿಯೋನ ನೀವು ಪ್ರೋತ್ಸಾಹ ಮಾಡಬೇಕಾದ್ರೆ 91 ಸ್ಟೋರೀಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಬಿಸ್ನೆಸ್ಗಳನ್ನು ಪ್ರಮೋಷನ್ ಮಾಡೋದಕ್ಕೆ ನಾವು ಹೊರಟಿದ್ದೀವಿ. ಆ ಪ್ರಮೋಷನ್ ಬಿಸ್ನೆಸ್ ಏನಾದರೂ ನಿಮ್ದಿದ್ರೆ, ನಿಮ್ಮಿಂದ ನಿಮಗಾಗಿ ಅನ್ನೋ ಹೊಸ ಕಾನ್ಸೆಪ್ಟ್ನ ನಾವು ಹೊತ್ತು ತಂದಿದ್ದೀವಿ. ಈ ಕಾನ್ಸೆಪ್ಟ್ ಬಂದು ₹1 ನಿಮ್ಮ ಬಿಸ್ನೆಸ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ, ನಮ್ಮ ಈ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಬಿಸ್ನೆಸ್ನ ಇನ್ಫಾರ್ಮೇಷನ್ನ ಕಳಿಸ್ಕೊಡಿ. ನಮ್ಮ 91 ಸ್ಟೋರೀಸ್ನ ತಂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸರ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.